ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಚಾನಲ್. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕುಳಿತುಕೊಂಡು ಯಾವ ರೀತಿ ಯೋಗಾಭ್ಯಾಸವನ್ನ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅಂದ್ರೆ ಜೆಂಟಲ್ ಆಗಿ ಸೀಟೆಡ್ ಪೋಸ್ ಯೋಗ ಅಂತ ಕರಿತೀವಲ್ಲ, ಆ ರೀತಿ ಕುಳಿತುಕೊಂಡಲ್ಲಿ ಯಾವ ರೀತಿ ಸೂಕ್ಷ್ಮವಾಗಿ ಯೋಗಾಭ್ಯಾಸವನ್ನ ಮಾಡಬೇಕು. ಅಂದ್ರೆ ಎಲ್ಲರಿಗೂ ನಿಂತ್ಕೊಂಡು ಯೋಗ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಎಲ್ಲಾ ರೀತಿಯ ಆಸನಗಳನ್ನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಯಾವುದೇ ಒಂದು ದೈಹಿಕ ತೊಂದರೆ ಇರುತ್ತೆ, ಅಂತವರು ಸಹ ಏನ್ ಮಾಡಬೇಕು, ಯೋಗವನ್ನ ಕುಳಿತುಕೊಂಡಲ್ಲಿ ಆರಾಮಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಚಾನಲ್ ಅನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಸಂಪೂರ್ಣವಾಗಿ ಪ್ರಾರಂಭ ಮಾಡೋಣ. ಬನ್ನಿ, ಯಾಕೆ ತಡ ಮಾಡೋಣ. ಮೊದಲಿಗೆ ಈ ರೀತಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಅಂದ್ರೆ ನಿಮ್ಮ ರೈಟ್ ಹೀಲ್ ಮೇಲೆ ಲೆಫ್ಟ್ ಹೀಲ್ ಅನ್ನ ಈ ರೀತಿ ಪ್ಲೇಸ್ ಮಾಡ್ತಾ ಆರಾಮಾಗಿ ಕುಳಿತುಕೊಳ್ಳಿ. ನಂತರ ನಿಮ್ಮ ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಟು ನಿಮ್ಮ ಬೆನ್ನು ಕತ್ತುವನ್ನ ನೇರವಾಗಿ ಮಾಡಿ ಒಂದಿಷ್ಟು ನಿಮಿಷಗಳ ಕಾಲ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ದೀರ್ಘವಾಗಿ ಸಾಧ್ಯವಾದಷ್ಟು ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ಜಡತ್ವ ಆಗಿರಬಹುದು ಅಥವಾ ದೇಹದಲ್ಲಿರ್ತಕ್ಕಂಥ ಯಾವುದೇ ಭಾರವನ್ನ ಉಸಿರಾಟದ ಮೂಲಕ ಸಂಪೂರ್ಣವಾಗಿ ಹೊರಹಾಕಿ ನಂತರ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡುವಂಥದ್ದು. ಡೀಪ್ಲಿ ಇನ್ಹೇಲ್ and slowly exhale. Inhale deeply, exhale slowly. Deeply inhale and slowly exhale. ಈ ರೀತಿ ಒಂದು 3-4 ನಿಮಿಷಗಳ ಕಾಲ ಉಸಿರಾಟ ಪ್ರಕ್ರಿಯೆ ಮಾಡಿದ ನಂತರ ಯೋಗಾಭ್ಯಾಸನ ಮಾಡುವುದು ತುಂಬಾ ಉತ್ತಮ ಅಂತ ಹೇಳುವಂಥದ್ದು ಒಂದು ಮುಖ್ಯ ವಿಷಯ. ಹಾಗಾಗಿ ಮೊದಲಿಗೆ 1-2 ನಿಮಿಷಗಳ ಕಾಲ, ಸಾಧ್ಯವಾದ್ರೆ 5 ನಿಮಿಷ ಆರಾಮಾಗಿ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಉಸಿರಾಟ ಪ್ರಕ್ರಿಯೆಯನ್ನ ಮಾಡಿ ನಂತರ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡುವಂಥದ್ದು. ಈಗ ನಂತರ ನಿಮ್ಮ 2 ಕೈಗಳನ್ನ ಈ ರೀತಿ ಮೊಣಕಾಲ್ ಮೇಲೆ ಇರಿಸಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ್ನ ಮೇಲ್ ಮಾಡಿ, ಉಸಿರನ್ನ ಹೊರ ಹಾಕ್ತಾ ಕತ್ತನ್ನ ಕೆಳಗ್ ಮಾಡಿ. ಇದೇ ರೀತಿ 10 ಬಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. 1 2 3 4 5 6 7 8 9 10. ನಿಮ್ಮ ಕತ್ತನ್ನ ಬಲಗಡೆಗೆ ಮತ್ತು ಎಡಗಡೆಗೆ ತಿರುಗಿಸುವಂಥದ್ದು ಈ ರೀತಿ. 1 2 3 4 5 6 7 8 9 10. ಈಗ ನಂತರ ನಿಮ್ಮ ಕತ್ತನ್ನ ಬಾಗಿಸಿ ಬಲಗಡೆಗೆ ಮತ್ತು ಎಡಗಡೆಗೆ. 1 2 3 4 5 6 7 8 9 10. ನಿಮ್ಮ ಕತ್ತನ ವೃತ್ತಾಕಾರವಾಗಿ ರೊಟೇಟ್ ಮಾಡುವಂಥದ್ದು ಈ ರೀತಿ. ಲೆಫ್ಟ್ ಟು ರೈಟ್. 1 2 3 4 5. ರಿವರ್ಸ್ ಮತ್ತೆ ಉಲ್ಟಾ ತಿರುಗಿಸುವಂಥದ್ದು. 5 4 3 2 1. ನಂತರ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ವೃತ್ತಾಕಾರವಾಗಿ ಈ ರೀತಿ ತಿರುಗಿಸುವಂಥದ್ದು. ಹೀಗೆ 1 2 3 4 5. ಓಕೆ. ಮತ್ತೆ ರಿವರ್ಸ್. 5 4 3 2 1.
ಹಾಗೆ ನಂತರ ಶೋಲ್ಡರ್ ರೊಟೇಷನ್ ಅನ್ನ ಮಾಡುವಂಥದ್ದು. ನಿಮ್ಮ 5 ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿದ ನಂತರ ಭುಜದ ಮೇಲೆ ಬೆರಳುಗಳನ್ನ ಇರಿಸಿ ಈ ರೀತಿ ವೃತ್ತಾಕಾರವಾಗಿ ತಿರುಗಿಸುವಂಥದ್ದು. ಉಸಿರಾಟ ಪ್ರಕ್ರಿಯೆ ನಿರಂತರವಾಗಿರಲಿ. 1 2 3 4 5 ರಿವರ್ಸ್ 5 4 3 2 1. ಎಸ್, ಈ ರೀತಿ ನಮ್ಮ ಕೈಗಳಿಗೆ ಮತ್ತು ಭುಜಗಳಿಗೆ ವ್ಯಾಯಾಮವನ್ನು ಮಾಡಿದ ನಂತರ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಈ ಸೊಂಟದ ಭಾಗ ಏನಿರುತ್ತಲ್ಲ ಅದನ್ನ ಬಲಗಡೆಗೆ ತಿರುಗಿಸುವಂಥದ್ದು. ಮೊದಲನೇದಾಗಿ ಈ ರೀತಿ ಇನ್ಹೇಲ್ ಅಂಡ್ ಎಕ್ಸೇಲ್, ಹೀಗೆ ತಿರುಗಿಸುವಂಥದ್ದು. ಇದನ್ನ ಎರಡು ಬದಿಯಲ್ಲಿ ಮಾಡುವಂಥದ್ದು. ಮತ್ತೆ ಇನ್ಹೇಲ್ ಮಾಡ್ತಾ ನೇರ ತಿರುಗಿ ಮತ್ತೆ ಎಕ್ಸೇಲ್ ಮಾಡ್ತಾ ಮತ್ತೆ ಎಡಗಡೆಗೆ ತಿರುಗುವಂಥದ್ದು. ಎಸ್, ಹೀಗೆ 1 2 3 4 5 6 7 8 9 10. ಎಸ್, ಈಗ ಸೊಂಟದ ಭಾಗವನ್ನ ತಿರುಗಿಸಿದ್ದಾಯ್ತು. ಈಗ ನಂತರ ನಾವೇನ್ ಮಾಡಬೇಕು, ಬಲಗಡೆಗೆ ಮತ್ತು ಎಡಗಡೆಗೆ ನಮ್ಮ ಸೊಂಟದ ಭಾಗವನ್ನ ಬೆಂಡ್ ಮಾಡುವಂಥದ್ದು. ಎಸ್, ಹೀಗೆ ನಿಮ್ಮ ರೈಟ್ ಎಲ್ಬೋವನ್ನ ಗ್ರೌಂಡ್ ಮೇಲೆ ಪ್ಲೇಸ್ ಮಾಡ್ತಾ ಇನ್ಹೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಮೇಲೆ ಎತ್ತಬೇಕು. ಹಾಗೆ ನಿಧಾನವಾಗಿ ಬಲಗಡೆಗೆ ಇಳಿಸುವಂಥದ್ದು. ಎಸ್, ಮತ್ತೆ ಏನ್ ಮಾಡಬೇಕು, ನಿಮ್ಮ ಲೆಫ್ಟ್ ಎಲ್ಬೋವನ್ನ ಗ್ರೌಂಡ್ ಮೇಲೆ ಪ್ಲೇಸ್ ಮಾಡ್ತಾ ರೈಟ್ ಹ್ಯಾಂಡ್ ಅನ್ನ ಮೇಲೆ ಲಿಫ್ಟ್ ಮಾಡ್ತಾ ಲೆಫ್ಟ್ ಸೈಡ್ಗೆ ನಿಧಾನವಾಗಿ ಈ ರೀತಿ ಇಳಿಸುವಂಥದ್ದು. ಎಸ್, ಇದನ್ನ ಎರಡು ಬದಿಯಲ್ಲಿ ಮಾಡುವಂಥದ್ದು. ಎಸ್, ಹೀಗೆ 1 2 3 4 5 6 7 8 9 10. ಎಸ್, ಈ ರೀತಿ ಮಾಡಿದ ನಂತರ ನಿಮ್ಮ ಎರಡು ಪಾದಗಳನ್ನ ಈ ರೀತಿ ಒಂದಕ್ಕೊಂದು ಜೋಡಿಸಿ. ಎಸ್, ಹೀಗೆ ಜೋಡಿಸಿದ ನಂತರ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಎರಡು ಪಾದವನ್ನ ಈ ರೀತಿ ಲಾಕ್ ಮಾಡ್ತಾ ಈಗ ನಿಧಾನವಾಗಿ ನಿಮ್ಮ ಮೊಣಕಾಲುಗಳನ್ನ ಮೇಲೆ ಮತ್ತು ಕೆಳಗೆ ಮೂವ್ಮೆಂಟ್ ಮಾಡುವಂಥದ್ದು. ಎಸ್, ಹೀಗೆ 1 2 3 4 5 6 7 8 9 10. ಎಸ್, ಹೀಗೆ ಅದಾದಮೇಲೆ ಎರಡು ಕೈಗಳಿಂದ ಟೋಸ್ ಅನ್ನ ಮಾತ್ರ, ಬಿಗ್ ಟೋ, ರೈಟ್ ಬಿಗ್ ಟೋ ಮತ್ತು ಲೆಫ್ಟ್ ಬಿಗ್ ಟೋ ಅನ್ನ ಕ್ಯಾಚ್ ಮಾಡ್ತಾ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಕತ್ತನ ಮೇಲ್ ಮಾಡಿ ಹಾಗೆ ಎಕ್ಸೇಲ್ ಮಾಡ್ತಾ ಸಾಧ್ಯವಾದಷ್ಟು ಈ ರೀತಿ ಮುಂದೆ ಬೆಂಡ್ ಆಗುವಂಥದ್ದು. ಹಾಗೆ ಈ ಆಸನವನ್ನು ಹೋಲ್ಡ್ ಮಾಡಿ 1 2 3 4 5 6 7 8 9 10. ಎಸ್, ನಂತರ ಇದೇ ರೀತಿ ಪೊಸಿಷನ್ ಅಲ್ಲಿರಿ. ಈ ರೀತಿ ತಿರುಗಿ ಹೇಳ್ಕೊಡ್ತೇನೆ. ಎಸ್, ಈ ರೀತಿ ಇದೇ ಪೊಸಿಷನ್ ಇದ್ದ ನಂತರ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಹಿಂದೆ ತೆಗೆದುಕೊಳ್ಳಿ. ಎಸ್, ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಬಾಡಿಯನ್ನ ಮೇಲೆ ಲಿಫ್ಟ್ ಮಾಡುವಂಥದ್ದು. ಎಸ್, ಹೀಗೆ ಸಾಧ್ಯವಾದಷ್ಟು ಹೋಲ್ಡ್ ಮಾಡಿ 1 2 3 4 5 6 7 8 9 10. ಎಸ್, ಮತ್ತೆ ನಿಧಾನವಾಗಿ ಕೆಳಗೆ ಬನ್ನಿ. ಈಗ ಎರಡು ಕಾಲುಗಳನ್ನು ನೇರವಾಗಿ ಚಾಚುವಂಥದ್ದು. ಎಸ್, ಹೀಗೆ. ಎಸ್, ಈಗ ಎರಡು ಕಾಲುಗಳನ್ನು ನೇರವಾಗಿ ಚಾಚಿದ ನಂತರ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಹಿಂದೆ ಇರಿಸಿ. ಸ್ವಲ್ಪ ಕಾಲಿಗೂ ಸಹ ವ್ಯಾಯಾಮವಾಗಬೇಕಲ್ಲ, ಅದಕ್ಕೆ ಮೊದಲಿಗೆ ನಿಮ್ಮ ಬಲಗಾಲನ ಈ ರೀತಿ ಮಡಚಿ ಮತ್ತೆ ನೇರ ಮಾಡುವಂಥದ್ದು, ಮತ್ತೆ ಎಡಗಾಲನ ಮಡಚುವುದು ಮತ್ತೆ ನೇರ ಮಾಡುವಂಥದ್ದು. ಎಸ್, ಹೀಗೆ 1 2 3 4 5 6 7 8 9 10. ಎಸ್, ಈ ರೀತಿ ಮಾಡಿದ ನಂತರ ನಿಮ್ಮ ಬಲಗಾಲನ ಈ ರೀತಿ ಫೋಲ್ಡ್ ಮಾಡಿ
ಇಷ್ಟೊತ್ತು ಮಾಡಿರ್ತಕ್ಕಂಥದ್ದು ಒಂಥರ ಬಾಡಿಗೆ ವಾರ್ಮ್ ಅಪ್ ಇದ್ದಂಗೆ. ಈಗೇನು ಮಾಡ್ತಿದ್ವಲ್ಲ ಇದು ಆಸನದ ರೀತಿಗೆ ಹೋಗುವಂಥದ್ದು. ಎಸ್, ಮೊದಲನೇದಾಗಿ ಫಾರ್ವರ್ಡ್ ಬೆಂಡಿಂಗ್ ಆಸನವನ್ನು ಮಾಡುವಂಥದ್ದು. ಎಸ್, ಈಗ ಈ ರೀತಿ ಕಾಲನ್ನು ಫೋಲ್ಡ್ ಮಾಡಿ ನಿಮ್ಮ ರೈಟ್ ಫುಟ್ಟನ್ನು ರೂಟ್ ಆಫ್ ದ ಲೆಫ್ಟ್ ಸೈಡ್ಗೆ ಟಚ್ ಮಾಡಿದ ಮೇಲೆ ಏನು ಮಾಡಬೇಕು, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಈ ರೀತಿ ಮೇಲೆ ಎತ್ತಿ, ನಂತರ ಉಸಿರನ್ನು ಹೊರ ಹಾಕ್ತಾ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಈ ರೀತಿ ಮುಂದೆ ಬೆಡ್ ಆಗುವಂಥದ್ದು. ನಿಮಗೆ ಸಾಧ್ಯವಾದರೆ ಟೋಸನ್ನು ಕ್ಯಾಚ್ ಮಾಡಿ, ಫುಟ್ಟನ್ನು ಕ್ಯಾಚ್ ಮಾಡಿ, ಅಥವಾ ನೆಲದ ಮೇಲೆ ಆದರೂ ಇಡಿ. ಅದಕ್ಕೂ ಮೀರಿ ಸಾಧ್ಯವಾದರೆ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಹೀಗೆ ಎಸ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಮೇಲೆ ಬನ್ನಿ. ಎಸ್, ಎರಡು ಕೈಗಳನ್ನು ಕೆಳಗೆ ಬಿಡಿ. ನಂತರ ನಿಮ್ಮ ಬಲಗಾಲನ ನೇರ ಮಾಡ್ತಾ, ಎಸ್, ಈಗ ನಿಮ್ಮ ಎಡಗಾಲನ ಫೋಲ್ಡ್ ಮಾಡಿ ಅದೇ ರೀತಿ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನು ಮೇಲೆತ್ತಿ ಉಸಿರನ್ನು ಹೊರ ಹಾಕ್ತಾ ಸಾಧ್ಯವಾದಷ್ಟು ಮುಂದೆ ಬೆಂಡಾಗಿ. ಎಸ್, ಹೋಲ್ಡ್ ಮಾಡಿ ಆಸನವನ್ನು. 1 2 3 4 5 6 7 8 9 10. ಎಸ್, ನಿಧಾನವಾಗಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗೆ ಬಿಡಿ. ಈಗ ನಂತರ ಎರಡೂ ಕಾಲನ್ನು ನೇರವಾಗಿ ಚಾಚಬೇಕು. ಎರಡೂ ಕಾಲನ್ನು ಚಾಚಿದ ಮೇಲೆ ಮುಂದೆ ಬೆಂಡ್ ಆಗುವಂಥದ್ದು, ಫಾರ್ವರ್ಡ್ ಬೆಂಡಿಂಗ್ ಮಾಡುವಂಥದ್ದು. ಎಸ್, ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದೆ ಬೆಂಡಾಗಿ ನಿಮಗೆ ಸಾಧ್ಯವಾದಷ್ಟು ಬೆಂಡ್ ಆಗ್ತಾ ನಿಮ್ಮ ಎರಡು ಟೋಸನ್ನು ಕ್ಯಾಚ್ ಮಾಡಿ ಅಥವಾ ಫುಟ್ಟನ್ನು ಕ್ಯಾಚ್ ಮಾಡಿ. ಎಸ್, ಹೀಗೆ ಆದರೂ ಮಾಡಿ ಅಥವಾ ಹೀಗೆ ಆದರೂ ಮಾಡಿ. ಸಾಧ್ಯವಾದಷ್ಟು ಮುಂದೆ ಬೆಂಡಾಗಿ ಹೋಲ್ಡ್ ಮಾಡಿ. ಎಸ್, 1 2 3 4 5 6 7 8 9 10. ಎಸ್, ಇನ್ಹೇಲ್ ಮಾಡ್ತಾ ಮತ್ತೆ ಮೇಲೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಕೆಳಗೆ. ಈಗ ಫಾರ್ವರ್ಡ್ ಬೆಂಡಿಂಗಲ್ಲಿ ಒಂದೆರಡು ಆಸನಗಳನ್ನು ಮಾಡಿದ್ದಾಯಿತು. ನಂತರ ಬಾಡಿನ ಟ್ವಿಸ್ಟ್ ಮಾಡಬೇಕಲ್ಲ, ಟ್ವಿಸ್ಟಿಂಗ್ ಪೋಸ್ ಸಹ ನಾವೇನು ಮಾಡಬೇಕಾಗುತ್ತೆ, ದೇಹಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬಲಗಾಲನ ಈ ರೀತಿ ಮಡಚಿ ಬಲಪಾದವನ್ನು ಎಡ ಮೊಣಕಾಲಿನ ನೇರವಾಗಿ ಬರಬೇಕು. ಆ ರೀತಿ ಏನು ಮಾಡ್ತೀವಿ, ಪ್ಲೇಸ್ ಮಾಡಿ. ನಂತರ ನಿಮ್ಮ ಬಲ ಹಸ್ತವನ್ನು ಬೆನ್ನ ಹಿಂದೆ ಈ ರೀತಿ ಇಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡ ಹಸ್ತವನ್ನು ಮೇಲೆತ್ತಿ, ನಂತರ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಸೊಂಟದ ಭಾಗವನ್ನು ಸಾಧ್ಯವಾದಷ್ಟು ಟ್ವಿಸ್ಟ್ ಮಾಡಿ. ಎಸ್, ರೈಟ್ ಸೈಡ್ಗೆ. ನಂತರ ನಿಮಗೆ ಸಾಧ್ಯವಾದರೆ ನಿಮ್ಮ ಎಡಗಾಲನ್ನು ಕ್ಯಾಚ್ ಮಾಡಲಿಕ್ಕೆ ಈ ರೀತಿ ಪ್ರಯತ್ನ ಮಾಡಿ. ಆಗಿಲ್ಲ ಅಂದರೆ ಇದೇ ರೀತಿ ನೆಲದ ಮೇಲೆ ಇಡಿ ಅಂತ. ಎಸ್, ಈಗ ಹಿಂದೆ ನೋಡಿ, ಬ್ರೀತ್ ಮಾಡಿ. 1 2 3 4 5 6 7 8 9 10. ಎಸ್, ಇದನ್ನೇ ಇನ್ನೊಂದು ಬದಿಗೆ ಮಾಡುವಂಥದ್ದು. ಎಸ್, ಅದೇ ರೀತಿ ಆಸನವನ್ನು ಮಾಡಿದ ನಂತರ ಇದನ್ನು ಸಹ ಹಿಂದೆ ನೋಡುವಂಥದ್ದು. ಎಸ್, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಎಸ್, ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಈಗ ಇದೊಂದು ಸ್ವಲ್ಪ ಟ್ವಿಸ್ಟಿಂಗ್ ಪೋಸ್ ಮಾಡಿದ್ದಾಯಿತು. ಎಸ್, ನಂತರ ನಿಮಗೆ ಸಾಧ್ಯವಾದರೆ ನೀವೇನು ಮಾಡ್ಬೋದು, ಕುಳಿತಲ್ಲೇ ಸಹ ಬ್ಯಾಕ್ ಬೆಂಡಿಂಗ್ ಆಸನವನ್ನು ಸಹ ಮಾಡುವಂಥದ್ದು. ಅದು ಯಾವ ರೀತಿ ಅಂದರೆ, ನಿಮ್ಮ ಎರಡು ಕಾಲುಗಳನ್ನು ಈ ರೀತಿ ಹಿಂದೆ ಮಡಚಿ, ಎಸ್, ಎರಡು ಪಾದಗಳ ಮೇಲೆ ಅಥವಾ ಹೀಲ್ಸ್ ಅಂತ ಕರಿತೀವಿ, ಹಿಮ್ಮಡಿಗಳ ಮೇಲೆ ಕುಳಿತುಕೊಳ್ಳುವಂಥದ್ದು. ಎಸ್, ಹೀಗೆ. ಎಸ್, ನಂತರ ನಿಧಾನವಾಗಿ ಎರಡು ಮೊಣಕಾಲುಗಳ ಮೇಲೆ ನಿಂತುಕೊಳ್ಳಿ. ಎಸ್, ಎರಡು ಕೈಗಳನ್ನು ಸೊಂಟದ ಮೇಲೆ ಈ ರೀತಿ ಇಡಿ. ನಿಮ್ಮ ಎರಡು ಥಂಬ್ ಫಿಂಗರ್ಸ್ ಈ ರೀತಿ ಹಿಂದೆ ಬರಬೇಕು. ಉಳಿದ 4 ಫಿಂಗರ್ಸ್ ಏನು ಮಾಡಿರಬೇಕು, ಈ ರೀತಿ ಹೊಟ್ಟೆಗೆ ಸಪೋರ್ಟ್ ಇರಬೇಕು. ಎಸ್, ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮಗೆ ಸಾಧ್ಯವಾದಷ್ಟು ಹಿಂದೆ ಬೆಂಡಾಗಿ ಹಾಗೆ ಉಸಿರನ್ನು ಹೊರ ಹಾಕಿ ನಂತರ ಉಸಿರಾಟ ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಎಸ್, 1 2 3 4 5 6 7 8 9 10. ಎಸ್, ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಇದಕ್ಕೂ ಮೀರಿ ನಿಮಗೆ ಸಾಧ್ಯವಾದರೆ ನಿಮ್ಮ ಎರಡು ಹಸ್ತಗಳನ್ನು ಸಹ ನೀವೇನು ಮಾಡ್ಬೋದು, ಪಾದದ ಮೇಲೆ ಪ್ಲೇಸ್ ಮಾಡಿ ಈ ಆಸನವನ್ನು ಮಾಡುವಂಥದ್ದು, ಉಷ್ಟ್ರಾಸನವನ್ನು. ಎಷ್ಟು ಹೀಗೆ ಈ ರೀತಿ ಡೈರೆಕ್ಟಾಗಿ ಹಿಂದೆ ತೊಗೊಳಕ್ಕಾಗಲ್ಲ ಅಥವಾ ಹೀಗೆ ಹಿಂದೆ ತೊಗೊಳಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ಏನು ಮಾಡ್ತೀರಾ, ಎರಡು ಕೈಗಳನ್ನು ಈ ರೀತಿ ಭುಜದ ಸಮಾಂತರವಾಗಿ ಮೇಲೆತ್ತಿ ನಂತರ ಏನು ಮಾಡಿ 1 by 1 ಸೈಡಿಂದ ಈ ರೀತಿ ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಎಸ್, ನಾರ್ಮಲ್ ಆಗಿ ಬ್ರೀತ್ ಮಾಡ್ತಾ ಇರಿ. 1 2 3 4 5 6 7 8
9, 10. ಎಸ್. ನಿಧಾನವಾಗಿ ಮತ್ತೆ ಮೇಲ್ ಬನ್ನಿ. ಎಸ್. ಮತ್ತೆ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಉಸಿರನ್ನ ತೆಗೆದುಕೊಳ್ಳುತ್ತಾ 2 ಕೈಗಳನ್ನ ಮೇಲ್ ಮಾಡಿ ಉಸಿರನ್ನ ಹೊರ ಹಾಕ್ತಾ ಸಾಧ್ಯವಾದಷ್ಟು ಮುಂದೆ ಬೆಂಡಾಗಿ. ಎಸ್. ಹೀಗೆ. ಎಸ್. ಹೋಲ್ಡ್ ಮಾಡಿ ಆ್ಯಂಡ್ ಬ್ರೀತ್ ಮಾಡಿ. 1, 2, 3, 4, 5, 6, 7, 8, 9, 10. ಎಸ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲ್ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಕೈಗಳನ್ನು ಕೆಳಗೆ ಬಿಡಿ. ಈ ಸಂಪೂರ್ಣ ಯೋಗಾಭ್ಯಾಸ ಮುಗಿದ ನಂತರ 5 ನಿಮಿಷಗಳ ಕಾಲ ಶವಾಸನದಲ್ಲಿ, ಅಂದರೆ ನಿಮ್ಮ ಬೆನ್ನಿನ ಮೇಲೆ ಮಲಗಿ 2 ಹಸ್ತಗಳನ್ನು ಮೇಲ್ಮುಖವಾಗಿ ತಿರುಗಿಸಿ, ಕಾಲಿನ ಮಧ್ಯೆ ಸ್ವಲ್ಪ ಗ್ಯಾಪ್ ಇರಲಿ. ನಂತರ ಉಸಿರಾಟದ ಮೇಲೆ 5 ನಿಮಿಷಗಳ ಕಾಲ ಗಮನವನ್ನು ಕೊಡುತ್ತಾ ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡುವಂಥದ್ದು. ಇದನ್ನು ನಾವು ಶವಾಸನ ಅಂತ ಕರಿತೀವಿ. ಇಷ್ಟೊತ್ತು ನೋಡಿದ್ರಲ್ಲ ನೀವು, ನಾನು ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಕುಳಿತುಕೊಂಡಲ್ಲೇ ಯಾವ ರೀತಿ ಆಸನವನ್ನು ಮಾಡಬೇಕು ಮತ್ತು ದೇಹಕ್ಕೆ ಯಾವ ರೀತಿ ಯೋಗಾಭ್ಯಾಸವನ್ನು ನೀಡಬೇಕು ಅನ್ನುವುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಕೊನೆಯದಾಗಿ ಶವಾಸನವನ್ನು ಕಂಪಲ್ಸರಿಯಾಗಿ ಅಭ್ಯಾಸ ಮಾಡುವಂಥದ್ದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಮೇಲೆ ಸೈಡಲ್ಲಿ ಒಂದು ಲಿಂಕ್ ಕಾಣುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶವಾಸನವನ್ನು ನೀವು ಮಾಡಬಹುದು. ಆ ವಿಡಿಯೋನ ನೋಡಿ. ಎಸ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾವು ಕುಳಿತುಕೊಂಡಲ್ಲಿ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಸ್. ಇದೇ ರೀತಿಯ ಯೋಗ ರಿಲೇಟೆಡ್ ವಿಡಿಯೋಸ್ಗಾಗಿ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೋಗ ಸಂದೀಪ್ ಫೇಸ್ಬುಕ್ ಚಾನಲ್ ಅನ್ನು ಸಹ ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಮತ್ತೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಜೊತೆಗೆ ಯಾರಿಗೆ ಯಾವ ರೀತಿ ಯೋಗಾಭ್ಯಾಸ ಮಾಡಬೇಕು ಎನ್ನುವುದು ಸಹ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ವಯಸ್ಸಾದಂಥ ವ್ಯಕ್ತಿಗಳಿಗೆ ಅಥವಾ ವಿಶೇಷ ಚೇತನ ವ್ಯಕ್ತಿಗಳಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ.